ಆರಂಭದಲ್ಲಿ ಆರಂಭದಲ್ಲಿ ಇಡೀ ಮನೆ ಗಿಲ್ಲಿ ವಿರುದ್ಧವಾಗಿದ್ರು ಕೂಡ ರಘು ಸರ್ ಗಿಲ್ಲಿ ಪರವಾಗಿದ್ರು. ನನಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ, ಕಾಮಿಡಿ ಮಾಡಿದ್ರು ಕೂಡ ಒಂದಷ್ಟು ಪಾಯಿಂಟ್ ಗಳನ್ನ ಹೇಳ್ತಾನೆ ಅಂತ ರಘು ಸರ್ ಹೇಳ್ತಾ ಇದ್ರು. ಈಗ ಅವರು ಗಿಲ್ಲಿ ವಿರುದ್ಧ ಹೋಗಿರುವಂತದ್ದು, ಗಿಲ್ಲಿ ವಿರುದ್ಧ ಮಾತಾಡ್ತಾರೆ. ಗಿಲ್ಲಿ ವಿರುದ್ಧ ಏನಾದ್ರು ಒಂದು ಆಪ್ಷನ್ ಇತ್ತು ಅಂತಂದ್ರೆ ಅದನ್ನ ಅವರು ತಗೋತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಅಂತಂದ್ರೆ, ಧ್ರುವಂತ್ ಅಶ್ವಿನಿ ತರ ಶತ್ರುಗಳಿದ್ರು ಪರವಾಗಿಲ್ಲ, ರಘು ಸರ್ ಅಂತ ಫ್ರೆಂಡ್ ಇರ್ಲೇಬಾರ್ದು ಅಂತ. ಈ ಒಂದು ಮನಸ್ತಾಪ ಯಾಕೆ ಗಿಲ್ಲಿ ಮತ್ತೆ ರಘು ಮಧ್ಯೆ? ಅಂದ್ರೆ ರಘು ಸರ್ ಆಕ್ಚುಲಿ ಜೆನ್ಯೂನ್ಲಿ ಗಿಲ್ಲಿನ ಒಂದು ಗುಡ್ ಫ್ರೆಂಡ್ ತರ ಫೀಲ್ ಮಾಡ್ತಾರೆ. ಸೊ ಅವನ್ನೆಲ್ಲೋ ಕರೆಕ್ಟ್ ಮಾಡ್ಬೇಕು, ಅವ್ನು ತಪ್ಪು ಮಾಡಿದಾಗ ಅವನ್ನ ಕರೆಕ್ಟ್ ಪಾತಕ್ಕೆ ಕರ್ಕೊ ಬರ್ಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ಅದಕ್ಕೆ ಅವರು ಆತರ ಏನೇ ವೇದಿಕೆ ಸಿಕ್ತಾಗ ಅದನ್ನ ಪಿಕ್ ಮಾಡಿ ಹೇಳ್ತಾರೆ ಅಂತ ಅನ್ಸುತ್ತೆ. ಬಟ್ ಲಾಸ್ಟ್ ವೀಕ್ ಕಳಪೆ ಕೊಟ್ಟಾಗ ನಾನು ಹೋಗಿ ಹೇಳ್ತೀನಿ, ಸರ್ ನೀವು ಕೊಟ್ಟಿದ್ದ ಕಾರಣ ಸರಿಯಲ್ಲ ಅನ್ಸುತ್ತೆ ಗಿಲ್ಲಿದು ಅಂತ. ಅವಾಗ ಅವ್ರು ಹೇಳ್ತಾರೆ, ಹೌದು ನಂಗೂ ಹಂಗೆ ಅನಿಸ್ತು, ನಾನು ವೇಟ್ ಮಾಡಬೇಕಿತ್ತು, ಹೋಗ್ಬಿಟ್ಟು ಹೇಳ್ಬಾರ್ದಿತ್ತು, ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಸೊ ಎರಡು ಬಟ್ ಜೆನ್ಯೂನ್ಲಿ ಒಂದು ಗುಡ್ ಫ್ರೆಂಡ್ ಥರನೇ ಫೀಲ್ ಮಾಡ್ತಾರೆ. ಒಂಥರ ಕರೆಕ್ಟ್ ಮಾಡಬೇಕು, ನೀನು ಇದಲ್ಲ ಆ ಥರನೇ ಫೀಲ್ ಮಾಡ್ತಾರೆ. ಕಾವ್ಯ ಶೈವ ಇರ್ಬೋದು, ನೀವಿರ್ಬೋದು, ರಕ್ಷಿತಾ ಇರ್ಬೋದು, ಆಲ್ಮೋಸ್ಟ್ ಒಂದೇ ಏಜ್ ಅಂತ ನಾನು ಅನ್ಕೋತೀನಿ. 1 ವರ್ಷನೋ 2 ವರ್ಷ ಸ್ವಲ್ಪ ಆ ಕಡೆ ಈ ಕಡೆ ಡಿಫ್ರೆನ್ಸ್ ಇರ್ಬೋದೇನೋ. ಹೆಣ್ಮಕ್ಳು ವಯಸ್ಸು ಕೇಳ್ಬಾರ್ದು ಅದಕ್ಕೆ ನಿಮ್ ವಯಸ್ಸು ಕೇಳ್ತಾ ಇಲ್ಲ ನಾನು. ಬಟ್ ಎಲ್ಲ ಒಂದ್ ಕಡೆ ರಕ್ಷಿತಾ ಚಿಕ್ಕವರು ಆದ್ರೂ ಇಷ್ಟೊಂದೆಲ್ಲ ಪ್ರೌಢಿಮೆ ಇದೆ, ಇಷ್ಟೊಂದೆಲ್ಲ ಮೆಚುರಿಟಿ ಇದೆ ಅನ್ನೋಂತ ಅಭಿಪ್ರಾಯ ಹೊರಗಡೆ ಜನರಿಗೆ ಬಂದಿದೆ. ಒಳಗಡೆ ಅವ್ರಿಗೆ ಹೇಗಿದೆಯೋ ಗೊತ್ತಿಲ್ಲ, ಬಟ್ ಹೊರಗಡೆ ವೀಕ್ಷಕರಿಗಂತೂ ಬಂದಿದೆ. ಸೊ ಇದೆಲ್ಲೋ ಅವ್ರಿಗೊಂದು ಪ್ಲಸ್ ಪಾಯಿಂಟ್ ಆಗ್ತಿದೆ, ಅಡ್ವಾಂಟೇಜ್ ಆಗ್ತಿದೆ ಅಂತ ನಿಮ್ಗೆ ಅನ್ಸುತ್ತಾ? ಚಿಕ್ಕವಳು ಅನ್ನೋದು ಅದ್ ಅನ್ಸುತ್ತೆ. ಮನೇಲೂ ಇನಿಷಿಯಲಿ ಅದೇ, ಈಗ ನಾನೇ ಒಂಥರ ಅಯ್ಯೋ ಚಿಕ್ಕ ಹುಡ್ಗಿಗೆ ಯಾಕೆ ಇವ್ರು ಹಿಂಗ್ ಮಾಡಿದ್ರು ಅನ್ನೋದು ನಾನೇ ಫೀಲ್ ಮಾಡಿದ್ದೀನಿ ಮನೆ ಒಳಗಡೆ ಇನಿಷಿಯಲಿ ಅವಳು ಸ್ಟಾರ್ಟಿಂಗ್ ಬಂದಾಗ. ಸೊ ಹೊರಗಡೆನೂ ಅದು ನೋ ಡೌಟ್ ಅವಳಿಗೆ ಅದಾಗಿರೋದು. ಬಟ್ ಅದನ್ನ ಎಷ್ಟು ಚೆನ್ನಾಗಿ ಅವಳಿಗೆ ಉಪಯೋಗಿಸ್ಕೋಬೇಕು, ಅದನ್ನ ಅವಳು ಸ್ಟ್ರಾಟಜೈಸ್ ಮಾಡ್ಕೋಬೇಕು ಅವಳ ಆಟಕ್ಕೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ. ಅಂಡ್ ಶಿ ಇಸ್ ಡೂಯಿಂಗ್ ದಟ್. ಓಕೆ, ಗಿಲ್ಲಿ ಬಗ್ಗೆ ತುಂಬಾ ಪಾಸೆಸಿವ್ ಅಂತ ಹೇಳಿರುವಂತದ್ದು ಅದು ನಿಜನಾ? ಹೌದು, ನಿಜ. ಓಕೆ, ಯಾಕೆಂದ್ರೆ ರಘು ಸರ್ ಅಂಡ್ ಗಿಲ್ಲಿ ಬೋತ್ ಆಫ್ ದಮ್ ಅವಳು ಪಾಸೆಸಿವ್ ಇದ್ದಾಳೆ. ಬೇರೆ ಸಪ್ರೇಟ್ ಆಗಿ ಮಾತಾಡೋಣ ಅಥವಾ ಏನಾದ್ರು ಅವ್ರ ಹತ್ರ ಒಪಿನಿಯನ್ ಹೇಳ್ಬೇಕಾದ್ರೆ ಸುತ್ತ ಯಾರು ಇದ್ರೆ ಹೇಳದೆ ಇರೋದು, ಅದೆಲ್ಲ ಅಬ್ಸರ್ವ್ ಮಾಡಿದೀನಿ ನಾನು. ಗಿಲ್ಲಿ ಬಾಯ್ಲಿ ಅಂತ ಹೊರಗೆ ಹೋಗಿ, ಬಿಕಾಸ್ ನಮ್ಮ ಮುಂದೆ ಅವಳಿಗೆ ಆ ಒಪಿನಿಯನ್ ಕೊಡಕ್ ಇಷ್ಟ ಇಲ್ಲ. ಅಫ್ಕೋರ್ಸ್ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇಲ್ಲದೆ ಇರ್ಬೋದು, ನಾವೇನ್ ಇದು ಫೇರ್ ಏನಫ್, ಬಟ್ ಆ ಪಾಸಿಟಿವ್ನೆಸ್ ಇದೆ. ಅಂಡ್ ಅದಕ್ಕೋಸ್ಕರ ಅವಳು ಕಾವ್ಯ ನಾಮಿನೇಟ್ ಮಾಡ್ತಾಳೆ ಅಂತಾನು ಇವಾಗ ಅನ್ಸ್ತಾ ಇದೆ. ರಕ್ಷಿತಾಗೂ ನಿಮ್ಗೂ ಜೊತೆಗೆ ಕಾವ್ಯ ಶೈವ ಅವ್ರಿಗೂ ಆಗ್ತಾನೆ ಇರ್ಲಿಲ್ಲ, ಮನಸ್ತಾಪಗಳು ಬರ್ತಾ ಇತ್ತು, ಕೊನೆವರೆಗೂ ಸರಿ ಹೋಗ್ಲಿಲ್ಲ. ಬಟ್ ಅವರು ರಕ್ಷಿತಾ ರೆಡಿ ಆಗ್ತೀನಿ ಅಂತ ಅಂದಾಗ ಕಾವ್ಯ ಅವರು ಹೆಲ್ಪ್ ಮಾಡ್ತಾರೆ, ಕೂದಲು ಬಾಚೋದು ಇನ್ನೊಂದೇನೋ ಒಂದು ವಿಚಾರಕ್ಕೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಈ ಮನಸ್ತಾಪ ಬೇಸರ ಅನ್ನೋದು ಬರೀ ಟಾಸ್ಕ್ ಮಾತ್ರ ಸೀಮಿತ ಆಗಿತ್ತಾ, ಹೇಗೆ? ಅದೇ ಅಂದ್ರೆ ಟಾಸ್ಕು ಆಟಕ್ಕೆ ಸೀಮಿತ ಅದಾಗಿತ್ತು. ಯಾಕಂದ್ರೆ ನಾವ್ ಏನೇ ಜಗಳ ಆಡಿದ್ರು ಅದೊಂಥರ ಪರ್ಸ್ನಲ್ ಲೆವೆಲ್ಗೆ ಹೋದಾಗ ಐ ಥಿಂಕ್ ಜಿದ್ದು ಬೆಳೆಯುತ್ತೆ ಅನ್ಸುತ್ತೆ. ಇಲ್ಲಾಂದ್ರೆ ಆ ವಿಷಯ ಏನಿದೆ, ಸಿಚುಯೇಷನ್ ಇದೆ, ಅದಕ್ಕೆ ಜಗಳ ಆಡ್ತೀವಿ, ಬಟ್ ಒಂಥರ ಅವ್ರು ಪರ್ಸ್ನಲ್ ಆಗಿ ಅವ್ರ ಮುಖ ನೋಡ್ಬಾರ್ದು, ಏನೋ ಅವ್ರಿಗೆ ಹೆಲ್ಪ್ ಮಾಡ್ಬಾರ್ದು, ಆ ಥರ ಲೆವೆಲ್ಗೆ ಹೋಗಲ್ಲ ಅಂತ ಅನ್ಸುತ್ತೆ. ದಟ್ಸ್ ವಾಟ್ ಹ್ಯಾಪೆಂಡ್ ನಮ್ಮ 3 ಜನದ ಮಧ್ಯನೂ ಅಂತ. ರಕ್ಷಿತಾ ಅಂದ್ರೆ ಅಮಾಯಕಿ, ಮುಗ್ಧೆ, ಜೊತೆಗೆ ಮೆಚುರಿಟಿನೂ ಇದೆ ಅಟ್ ದ ಸೇಮ್ ಟೈಮ್. ಹಾಗಂತ ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ತಾರೆ, ಪಾಯಿಂಟ್ ಇಟ್ಟು ಮಾತಾಡ್ತಾರೆ, ಕೆಲವೊಂದು ವಿಷಯಗಳನ್ನು ತುಂಬಾ ಚೆನ್ನಾಗಿ ಅನಾಲಿಸಿಸ್ ಮಾಡ್ತಾರೆ ಅಂತ ವೀಕ್ಷಕರು ಅನ್ಕೊಂಡಿದ್ದಾರೆ. ಇದರ ಹೊರತಾಗಿ ರಕ್ಷಿತಾ ಹೇಗೆ? ಅದೇ ಒಂದು ಎಲ್ಲನೂ ಅವಳು ಎಕ್ಸಾಜರೇಟ್ ಮಾಡಿ ಮಾತಾಡ್ತಾಳೆ, ಅದು ಗೊತ್ತಿದೆ ಎಲ್ಲರಿಗೂ. ಆ್ಯಂಡ್ ಅವಳೇ ಇವಾಗ ಹೇಳಕ್ ಶುರು ಮಾಡ್ಬಿಡ್ತಾಳೆ, ನಾನು ನೆಕ್ಸ್ಟ್ ಶೋ ಮುಗಿದ್ಮೇಲೆ ನಾವೆಲ್ಲ ಹೊರಗಡೆ ಹೋಗೋಣ, ಅವಾಗ ನಾನು ಎಕ್ಸಾಜರೇಟ್ ಮಾಡಲ್ಲ ಆಯ್ತಾ ಅಂತ ನಮಗೆ ಹೇಳೋ ಲೆವೆಲ್ಗೆ. ಆವಾಗ ನಾನು ನಿಮಗೆ ಬೇಜಾರು ಮಾಡಿಸಲ್ಲ ಎಕ್ಸಾಜರೇಟ್ ಮಾಡಿ ಅಂತ ಹೇಳೋದು ಇದೆ. ಅದನ್ನ ಬಿಟ್ಟು ಅದನ್ನ ಮಾಡ್ತಾಳೆ. ಬಟ್ ಅವಳು ಒಂಥರ ಕ್ಲೆವರ್. ಕೆಲವೊಂದು ಸಲಿ ನನಗೆ ಅವಳು ಒಂಥರ ಕನ್ನಿಂಗ್ ಅಂತ ಅನಿಸಿದೆ, ಅದನ್ನ ಹೇಳಿರ್ತೀನಿ ನಾನು ಅವಳಿಗೆ ವೀಕೆಂಡಲ್ಲಿ. ಬಟ್ ಅದು ಬಿಟ್ಟು ಶಿ ಇಸ್ ವೆರಿ ಸ್ಮಾರ್ಟ್. ಅವಳಿಗೆ ಯಾವ್ಯಾವ ಸಿಚುಯೇಷನ್ಗೆ ಅವಳಿಗೆ ಹಾಕಿದ್ರು ಆ ಎಲ್ಲ ಸಿಚುಯೇಷನ್ ಅವಳು ಚೆನ್ನಾಗಿ ಅದಾದ್ಮೇಲೆ ಉಪಯೋಗಿಸ್ಕೊಂಡು ಅಂತ ಅನ್ಸುತ್ತೆ. ಒಂದು ಕ್ಲಿಪ್ಪಿಂಗ್ಸ್, ಬಿಗ್ ಬಾಸ್ದು ಕ್ಲಿಪ್ಪಿಂಗ್ಸ್ ಅಲ್ಲಿ ನಾನು ನೋಡಿದೆ. ಅವರು ರಕ್ಷಿತಾ ಹೇಳ್ತಾರೆ, ನಾನು ವ್ಲಾಗ್ಸ್ ಮಾಡ್ತೀನಲ್ಲ ಯೂಟ್ಯೂಬ್ ವಿಡಿಯೋಗಳನ್ನ ಮಾಡುವಾಗ ನನ್ನ ವಾಯ್ಸ್ ತುಂಬಾ ಸ್ವೀಟ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ನಾನು ಈ ತರ ಎಲ್ಲ ಮಾತಾಡಲ್ಲ. ಯೂಟ್ಯೂಬ್ ವ್ಲಾಗ್ಸ್ ಮಾಡ್ಬೇಕಾದ್ರೆ ನನ್ನ ವಾಯ್ಸ್ ತುಂಬಾ ಸ್ವೀಟ್ ಆಗಿರುತ್ತೆ, ಈ ರೀತಿ ಇರಲ್ಲ.
ಬಟ್ ಬಿಗ್ ಬಾಸ್ ಮನೇಲಿ ನನ್ ಹಿಂಗಿದೆ, ನನ್ನ ವಾಯ್ಸ್ ಹೇಗಿದೆ ಅಂತ ನನ್ ಬಿಗ್ ಬಾಸ್ ತೋರಿಸ್ಕೊಟ್ರು ಅನ್ನೋ ತರ ಅವರು ಮಾತಾಡ್ತಾರೆ. ಓಕೆ, ಇದನ್ನ ಅವ್ರು ಹೇಳಿರುವಂತದ್ದು ರಘು ಸರ್ ಹತ್ರ. ಇಲ್ಲ ಅವಳಿಗೆ ಗೊತ್ತು ಅವಳು ವಾಯ್ಸ್ ಹೆಂಗ್ ಸೌಂಡ್ ಆಗ್ತಿದೆ. ನನ್ನ ಪ್ರಕಾರ, ನಾನು ನೋಡಿರೋ ರಕ್ಷಿತಾ ಪ್ರಕಾರ ಅವಳಿಗೆ ಗೊತ್ತು ಅವಳು ಹೆಂಗ್ ಸೌಂಡ್ ಆಗ್ತಿದ್ದಾಳೆ, ಅವಳು ಏನ್ ಮಾತಾಡ್ತಿದ್ದಾಳೆ, ಯಾವ ಪಾಯಿಂಟಲ್ಲಿ ಅವಳು ಮಾತಾಡಲ್ಲ, ಬರೀ ವ್ಯಕ್ತಿತ್ವ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಎಲ್ಲ ಅವಳಿಗೆ ಗೊತ್ತಿದೆ ಅಂತ ನಾನು ನೋಡಿರೋ ರಕ್ಷಿತಾ ಬಗ್ಗೆ. ಗಿಲ್ಲಿ ನಟ ಅವರು ಎಲ್ಲಾ ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸ್ ಶೋಗೆ ಏನೆಲ್ಲಾ ತಯಾರಿ ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಬೇರೆಯವ್ರನ್ನ ನೋಡ್ಕೊಂಡು ಬಂದ್ರೆ, ಈಗ ಹನುಮಂತ್ ಅವ್ರನ್ನ, ಪ್ರಥಮ್ ಅವ್ರನ್ನ ಫಾಲೋ ಮಾಡ್ತೀನಿ, ಅವ್ರಿಬ್ಬರನ್ನು ಮಿಕ್ಸ್ ಮಾಡ್ಕೊಂಡು ನಾನು ಆಟ ಆಡ್ತೀನಿ ಅಂತಂದ್ರೆ ನಿನ್ನ ವ್ಯಕ್ತಿತ್ವ ಅನ್ನೋದು ಎಲ್ಲಿ ಹೋಯ್ತು ಅಂತ ಅಶ್ವಿನಿ ಗೌಡ ಅವರು ಧ್ರುವಂತ್ ಹತ್ರ ಚರ್ಚೆ ಮಾಡ್ತಾರೆ. ಗಿಲ್ಲಿ ಎಲ್ಲಾ ಸೀಸನ್ಗಳನ್ನ ನೋಡ್ಕೊಂಡು ಬಂದಿರುವಂತದ್ದು, ಇವಾಗ ಏನ್ ಆಟ ಆಡ್ತಾ ಇದ್ದಾರೆ, ಅದು ಹೇಗ್ ಅನ್ಸುತ್ತೆ ಸ್ಪಂದನ ಅವರಿಗೆ? ಅಂದ್ರೆ ಅದು ಅವ್ನು ಫಸ್ಟ್ ಕೇಳಿದಾಗ ಅವ್ನು ಹೇಳ್ತಾನೆ, ಇಲ್ಲ ನಾನು ಯಾವ ಸೀಸನ್ ನೋಡಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಹೈಲೈಟ್ಸ್ ನೋಡಿದೀನಿ ಅಂತಾನೆ. ವೀಕೆಂಡ್ ಅಲ್ಲಿ ಅವ್ನು ಹೇಳ್ತಾನೆ, ಎಲ್ಲ ಸೀಸನ್ಸ್ ನೋಡಿದೀನಿ, ನಂಗೆ ಈ 2 ಕ್ಯಾರೆಕ್ಟರ್ ಇಷ್ಟ ಅಂತ. ಅವ್ನು ಆ 2 ಕ್ಯಾರೆಕ್ಟರ್ ಇಂದ ಇನ್ಸ್ಪೈರ್ ಆಗಿರ್ಬೋದು, ಬಟ್ ಅವ್ನು ಇವತ್ತವರೆಗೂ ನಾನು ಹೊರಗಡೆ ಬಂದ್ಮೇಲೆ ನೋಡ್ತಾ ಇದ್ದೀನಿ ಒಂದು ಹೆಂಗ್ ಹೋಗಿದೆ ಹೊರಗಡೆ ಅಂತ. ಅದನ್ನೆಲ್ಲ ನೋಡಿದಾಗ ಬರೀ 2 ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಇಂದ ಅದಾಗಕ್ ಸಾಧ್ಯ ಇಲ್ಲ. ಗಿಲ್ಲಿದು ಕೂಡ ಕಾಂಟ್ರಿಬ್ಯೂಷನ್ ಇದೆ ಅಂತ ಅನ್ಸುತ್ತೆ. ಬಿಕಾಸ್ ಅಫ್ಕೋರ್ಸ್ ಬಿಗ್ ಬಾಸ್ ಜೊತೆಗೆ ಕ್ಯಾರೆಕ್ಟರ್ ಆಗಿ ಹೋಗ್ಬೋದು, ಬಟ್ ಸಿಚುಯೇಷನ್ ಪ್ರಿಪೇರ್ ಆಗೋದು ಸ್ವಲ್ಪ ಕಷ್ಟ. ಅವನ ಇನ್ಪುಟ್ಸು ಇದೆ ಅಂತ ಅನ್ಸುತ್ತೆ ನಂಗೆ. ಈಗ ಬಿಗ್ ಬಾಸ್ ಮನೇಲಿ ಬೇರೆ ಬೇರೆಯವ್ರು ಕ್ಯಾಪ್ಟನ್ ಆಗ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ, ಗಿಲ್ಲಿ ಕೆಲಸ ಮಾಡಲ್ಲ. ಗಿಲ್ಲಿ ಕೆಲಸ ಮಾಡಲ್ಲ ಅನ್ನೋಂಥದ್ದೇ ಹೈಲೈಟ್ ಆಗತ್ತೆ. ಗಿಲ್ಲಿ ಕ್ಯಾಪ್ಟನ್ ಆಗ್ತಾರೆ, ಬಾಕಿಯವರೆಲ್ಲ ಕೆಲಸ ಮಾಡ್ತಾರೆ, ಬಟ್ ಇವ್ರು ಕೆಲಸ ಮಾಡಿ ಅಂತ ಕೂಡ ಹೇಳಲ್ಲ. ಅಂದ್ರೆ ಯಾವ ವಿಚಾರ ಸೌಂಡ್ ಆಗತ್ತೆ, ಯಾವ ವಿಚಾರ ಸೌಂಡ್ ಆಗಲ್ಲ, ಕಾಣತ್ತೆ ಕಾಣಲ್ಲ, ಪ್ರತಿಯೊಂದ್ರ ಬಗ್ಗೆನೂ ಅವರಿಗೆ ಮಾಹಿತಿ ಇದೆ. ಆ ತರದಲ್ಲಿ ಅದೇ ಹಳೆ ಸೀಸನ್ಸ್ ನೋಡೋದ್ರಿಂದ ಅವನಿಗೆ ಅದು ಹೆಲ್ಪ್ ಆಯ್ತು ಅನ್ಸುತ್ತೆ. ಯಾಕೆಂದ್ರೆ ಮಾಡಲ್ಲ ಅಂದಾಗ್ಲೇ ಜಾಸ್ತಿ ಗೊತ್ತಾಗೋದು, ಯಾಕೆ ಮಾಡಲ್ಲ, ಏನ್ ಮಾಡಲ್ಲ, ಮಾಡಿಸ್ತೀನಿ ಬಾ ಅನ್ನೋದು ಅದು ಎಲ್ಲ ಗೊತ್ತು. ಅಂಡ್ ಇನ್ ಜನರಲ್ ಒಂದು ಸೋಂಬೇರಿ ಇದೆ, ಬಟ್ ಅದರ ಜೊತೆಗೆ ಹಿ ನ್ಯೂ ದ್ಯಾಟ್ ಅಂತ ಅನಿಸ್ತು ನಂಗೆ. ಯಾವಾಗ ಅವ್ನು ಹೇಳ್ದ ನಾನೆಲ್ಲ ಸೀಸನ್ಸ್ ನೋಡಿದ್ದೀನಿ ಅಂತ, ಆವಾಗ ಆ ಫೀಲಿಂಗ್ ಬಂತು, ಓಕೆ ಇದಕ್ಕೆ ಮಾಡ್ದ ಅಂತ. ಯಾವಾಗ್ಲೂ ನಿಮ್ಮನ್ನ ಕಳ್ಳಪುಟ್ಟಿ ಅಂತ ಕರೀತಾ ಇದ್ರು, ನೀವು ಹೋಗ್ಬೇಕಿತ್ತು ಈ ವಾರ, ಯಾಕೆ ಹೋಗ್ಲಿಲ್ಲ ಕಳ್ಳಪುಟ್ಟಿ ಅಂತೆಲ್ಲ ಹೇಳ್ತಾ ಇದ್ರು ಗಿಲ್ಲಿ. ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತಾ ಇತ್ತು? ಅಂದ್ರೆ ಗಿಲ್ಲಿ ಇನ್ಪುಟ್ ಕೊಡ್ತಾ ಇದಾರೆ, ಇಲ್ಲ ನಾನು ಇನ್ನೂ ಚೆನ್ನಾಗಿ ಆಟ ಆಡ್ಬೇಕು ಅಂತ ಅನಿಸ್ತಾ ಇತ್ತಾ, ಅಥವಾ ನನ್ನ ಕಾಲೆಳೆಯಕ್ಕೆ ಈ ತರ ಎಲ್ಲ ಹೇಳ್ತಾ ಇದಾರೆ ಅಂತ? ನಾನು ಆಕ್ಚುಲಿ ಸ್ಟಾರ್ಟಿಂಗ್ ಕಾಲೆಳೆಯಕ್ಕೆ ಹೇಳ್ತಿದ್ದೇನೆ ಅಂತ ಅನ್ಕೊಂಡು ಸುಮ್ಮನಾಗ್ತೀನಿ, ಬಟ್ ಆಮೇಲೆ ಒಂದಿನ ಸೀರಿಯಸ್ ಆಗಿ ಕೇಳ್ತೀನಿ, ಯಾಕೆ ಹಂಗೆ ಹೇಳ್ತಿದ್ಯಾ, ಕಾರಣ ಹೇಳು. ಇವಾಗ ನೀನು ಕಾರಣಗಳು ಕೊಡ್ಬೇಕಲ್ವಾ, ಬೇರೆ ಯಾರು ಆಗಿದ್ರೆ ಸುಮ್ಮನೆ ಆಗ್ಬಿಡ್ತಿದ್ಯಾ, ವಾಟ್ ಎವರ್ ನಾವು ಫ್ರೆಂಡ್ಸು ಅದು ಇದು ಅಪಾರ್ಟ್ ಫ್ರಮ್ ದಟ್, ಏನು ಕಾರಣ, ಏನಕ್ಕೆ ನಾನು ಹೋಗಬೇಕು ಅಂತ ಅನ್ಸುತ್ತೆ, ನಾನು ಚೆನ್ನಾಗಿ ಆಡ್ತಿಲ್ವಾ, ಏನಕ್ಕೆ ಹಂಗೆ ಅನ್ಸುತ್ತೆ ಅಂತ ಅಷ್ಟು ಸೀರಿಯಸ್ ಆಗಿ ಕೇಳಿದಾಗ್ಲೂ ಅವನು ಉತ್ತರ ಕೊಡಲ್ಲ. ನನಗೆ ಸುಮ್ಮನೆ ಕಾಲೆಳೆಯಕ್ಕೆ ಹೇಳಿದ್ದು ಅಂತಾನೆ ಅವನು ಅದನ್ನ ತೇಲ್ಸ್ಬಿಡ್ತಾನೆ. ಬಟ್ ಅವತ್ತು ಯೋಚನೆ ಮಾಡ್ತೀನಿ, ಏನಕ್ಕೆ ಹೇಳ್ತಿರ್ಬೋದು ಇವನು, ಅಥವಾ ಹೊರಗಡೆಗೆ ಜನಕ್ಕೆ ಹೇಳ್ತಿದ್ದಾನ ಇವಳು ಹೋಗ್ಬೇಕಿತ್ತು ಅಂತ, ಅದಕ್ಕೋಸ್ಕರ ಹೇಳ್ತಿದ್ದಾನ, ಅಥವಾ ಸುಮ್ಮನೆ ಕಾಲೆಳೆಯಕ್ಕೆ ಹೇಳ್ತಿದ್ದಾನ ಅನ್ನೋ ಕನ್ಫ್ಯೂಷನ್ಗೆ ನಾನು ಹೋಗ್ತೀನಿ ಅವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.